ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಧರ್ಮಸ್ಥಳ ಹೋಗೋಣ ಅಂತ ಹೇಳ್ಬಿಟ್ಟು. ಏನು ಸ್ಪೆಷಲ್ ಅಂತ ಹೇಳಿದ್ರೆ ನ್ಯೂ ಇಯರ್. ಸೊ ಹಾಗಾಗಿ ಈ ಸಲ ಧರ್ಮಸ್ಥಳದಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೆಲೆಬ್ರೇಷನ್ ಏನಿಲ್ಲ, ನ್ಯೂ ಇಯರ್ ದಿನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಲ್ಲ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಇನ್ನೇನು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಬಂತು, ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟು ಅಲ್ಲಿಂದ ಹಾಗೇ ಹೊರಟ್ವಿ. ನಾವು ಟೂ ವೀಲರಲ್ಲಿ ಹೋಗಿದ್ದು. ನೋಡ್ತಾ ಇಲ್ಲ, ಇದು ಆವಾಗಿನ ಕಾಲದ ನೇತ್ರಾವತಿ ಬ್ರಿಡ್ಜ್ ಇದು. ನೆಕ್ಸ್ಟು ಉಜಿರೆಗೆ ಬಂದ್ವಿ. ಉಜಿರೆಯಿಂದ ನೆಕ್ಸ್ಟು ಸೂರ್ಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಲ್ವ. ಸೊ ಹಾಗಾಗಿ ನಾವು ಫಸ್ಟು ಬಂದಿದ್ದೆ ಸೂರ್ಯನ ದೇವಸ್ಥಾನ. ಓಕೆನಾ? ಇದು ನಿಮಗೆ ಗೊತ್ತಿರಬೇಕಂತ ಅಂದ್ಕೊತೀನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಉಜಿರೆಯಿಂದ ಜಸ್ಟ್ ಒಂದು 9 ಕಿಲೋಮೀಟರ್ ಆಗುತ್ತೆ, 9 ಕಿಲೋಮೀಟರ್ ಆಗುತ್ತೆ. ಸೊ ದಯವಿಟ್ಟು ಒಂದು ಸಲ ಅಲ್ಲಿಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವೇನೇ ಒಂದು ಹರಕೆನ ಒಪ್ಕೊಂಡ್ಬಿಟ್ಟು ಇಂಥ ಕೆಲಸ ಆಗುತ್ತೆ ಅಂತ ಒಪ್ಕೊಂಡ್ರೆ ಅದೇ ರೀತಿಯಾದ ಗೊಂಬೆಗಳ ನೀವು ದೇವ್ರಿಗೆ ಹರಕೆ ರೀತಿಯಲ್ಲಿ ಕೊಟ್ಟರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ 100% ಸಕ್ಸಸ್ ಆಗುತ್ತೆ. ನನಗೂ ಕೂಡ ಆಗಿದೆ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾವೇನು ಮನೆ ಅಂದರೆ ಮನೆ, ಮದುವೆ ಆಗಬೇಕಂದ್ರೆ ಮದುವೆ, ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಹೆಲ್ತ್ ಪ್ರಾಬ್ಲಮ್ ಏನಾದ್ರೂ ಅದೇ ರೀತಿಯಾಗಿರೋ ಗೊಂಬೆಗಳನ್ನು ನೀವು ದೇವ್ರಿಗೆ ಹರಕೆ ರೀತಿಯಾಗಿ ಕೊಟ್ಟರೆ 100% ನಿಮಗೆ ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಧರ್ಮಸ್ಥಳಕ್ಕೆ ಬಂದ್ವಿ. ನೋಡೋದಲ್ಲ, ಧರ್ಮಸ್ಥಳ ಎಂಟ್ರಿ ಆಗ್ತಾ ಇದ್ದಂಗೆ ಆರ್ಚ್ ಕಾಣಿಸ್ತಾ ಇದೆಯಲ್ಲ. ಸೊ ಬಂದ್ವಿ ಧರ್ಮಸ್ಥಳಕ್ಕೆ. ಫಸ್ಟೇ ನಾವು ರೂಮ್ ಬುಕ್ ಮಾಡಿದ್ವಿ, ಯಾಕೆಂದರೆ ನ್ಯೂ ಇಯರ್ ಟೈಮ್ ಅಲ್ವಾ. ಸೊ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ದೇವಸ್ಥಾನ ಎಂಟ್ರಿ ಆದ ಕೂಡಲೇ ಫಸ್ಟು ನಾವು ಊಟ ಮಾಡಬೇಡ ಅಂತ ಹೇಳ್ಬಿಟ್ಟು ಊಟದಲ್ಲಿಗೆ ಹೊರಟ್ವಿ. ಜನ ಏನು ಈ ವರ್ಷ ಏನು ಅಷ್ಟು ಇದ್ದಿಲ್ಲ. ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡಿಕೊಂಡ್ರೆ ತುಂಬ ಜನ ಕಡಿಮೆ ಇತ್ತು. ಸೊ ಹಾಗಾಗಿ ದರ್ಶನವೂ ಕೂಡ ತುಂಬ ಈಸಿಯಾಗಾಯಿತು, ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ನ್ಯೂ ಇಯರ್ ಸ್ಪೆಷಲ್ ಏನೋ ಗೊತ್ತಾ? ಸೊ ಸಾವಿಗೆ ಮತ್ತು ಸಬ್ಬಕ್ಕಿ ಹಾಕ್ಬಿಟ್ಟು ಪಾಯಸ ಮತ್ತು ಪಲ್ಯ. ಅಲ್ಲಿಂದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ರೂಮಿಗೆ ಬಂದ್ವಿ. ರೂಮಿಂದ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ವಿ. ಟೈಮು 4 ಗಂಟೆ ಆಗಿತ್ತು. ನಾವು ಊಟ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೊರಟಾಗ ಸೊ ದೇವಸ್ಥಾನ ಹತ್ರ ಹೋದ್ವಿ. ಸೊ ದರ್ಶನ ಇರೋದು 5 ಗಂಟೆ ಅಂತ ಬೋರ್ಡ್ ಹಾಕಿತ್ತು. ಹಾಗಾಗಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಅಲ್ಲೇ ಒಂದು ಪಕ್ಕದಲ್ಲೇ ಪಾರ್ಕ್ ಇತ್ತಲ್ವ, ಪಾರ್ಕ್ ನೋಡೋಣ ಅಂತ ಹಾಗೆ ಪಾರ್ಕ್ ಒಳಗಡೆ ಹೋದ್ವಿ. ಇವಾಗಿದು ಹೊಸ್ದಾಗಿ ಎಲ್ಲ ಕ್ರಿಯೇಟ್ ಮಾಡಿರೋದು. ಫಸ್ಟ್ ಈ ಥರ ಇದ್ದಿಲ್ಲ, ಹಳೇ ಪಾರ್ಕ್ ಇತ್ತು, ನೋಡಿದ್ರಿ ಅಲ್ವಾ ನೀವು. ಹಿಂಗೆ ನೋಡ್ಕೊತ ನೆಕ್ಸ್ಟು ಅಕ್ವೇರಿಯಂ ಪಾರ್ಕ್ ಒಳಗಡೆ ಬಂದ್ವಿ. ಇದು ಸುಮಾರು ವರ್ಷಗಳ ಮೀನುಗಳು ಇನ್ನೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಧರ್ಮಸ್ಥಳ ಬಂದರೆ ಖಂಡಿತ ಇದನ್ನು ಮಿಸ್ ಮಾಡಿದೆ ಒಂದು ಸಲ ನೋಡಿ. ನೋಡ್ತಾ ಇದ್ರಲ್ಲ ಇಷ್ಟು ದೊಡ್ಡ ಮೀನುಗಳು. ಇದು ಸಖತ್ ದೊಡ್ಡದು, ಅಂದರೆ ತುಂಬ ದೊಡ್ಡ ಅಕ್ವೇರಿಯಂ ಇದು. ಇದೆಲ್ಲ ಶಾರ್ಕ್ ಮೀನುಗಳು ನೋಡ್ತಾ ಇದ್ದೀರಲ್ಲ, ಗೋಲ್ಡನ್ ಫಿಶ್ಶು ಮತ್ತು ಫ್ರೆಂಡ್ಲಿ ಫಿಶ್ಗಳು. ಹಂಗೆ ಅಕ್ವೇರಿಯಂ ನೋಡ್ಕೊಳ್ತಾ ಹೊರಗಡೆ ಬರ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ತುಂಬ ಫಿಶ್ಗಳಿದೆ. ಅವಾಗಿಗೂ ಇವಾಗೂ ತುಂಬ ಅಂದರೆ ತುಂಬ ಫಿಶ್ಗಳಿದೆ. ನೆಕ್ಸ್ಟ್ ಹಂಗೆ ಔಟ್ಸೈಡ್ ಬಂದ ಕೂಡಲೇ ಇದು ಅಕ್ವೇರಿಯಮಿಂದ ದೊಡ್ಡದಾಗಿರುತ್ತೆ ಅಲ್ವಾ, ಆ ಫಿಶ್ಗಳನ್ನೇ ದೊಡ್ಡದಾಗಿ ಈ ಕಡೆ ಅಕ್ವೇರಿಯಂ ರೀತಿ ಮಾಡಿಬಿಟ್ಟು ಇಲ್ಲೂ ಕೂಡ ಬಿಟ್ಬಿಟ್ಟಿದ್ದಾರೆ. ಇದು ತುಂಬ ಫ್ರೆಂಡ್ಲಿ ಫಿಶ್. ಇದು ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ವಂಡರ್ಲಾದೆಲ್ಲ ನೋಡಿದ್ರೆ ಇದು ಫ್ರೆಂಡ್ಲಿ ಫಿಶ್ ಅಂತಲೇ ಹೇಳ್ತಾರೆ ಆಲ್ಮೋಸ್ಟು. ನೆಕ್ಸ್ಟ್ ಅಲ್ಲಿಂದ
ಗಾಡಿ ಎತ್ಕೊಂಡು ರಾಮನ ದೇವಸ್ಥಾನ ಮತ್ತು ನೇತ್ರಾವತಿ ಹೊಳೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ್ತಾ ಇದ್ದೀರಾ ನೇತ್ರಾವತಿ ನದಿ ಫುಲ್ ನೀರು ಕಡಿಮೆ ಇದೆ, ಜನನೂ ಕೂಡ ತುಂಬ ಕಡಿಮೆ ಇದೆ. ನಾವು ಹಾಗೇ ಕೆರೆ ಹತ್ರ ಇಳಿದ್ಬಿಟ್ಟು ಕೈಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ರಾಮನ ದೇವಸ್ಥಾನದ ಕಡೆ ಹೊರಟ್ವಿ. ಇದು ಉಜ್ರೆ ಹತ್ರ ಇದೆಯಲ್ವ, ಆ ರಾಮನ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ದೇವರುಗಳ ವಿಗ್ರಹಗಳು ನಿಮಗೆ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ನವಗ್ರಹಗಳು ಮತ್ತು ನವಶಕ್ತಿಯರು ತುಂಬ ಚೆನ್ನಾಗಿದೆ. ನಿಮಗೆ ಆಂಜನೇಯ ಮತ್ತು ಗಣೇಶ. ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ, ಬಟ್ ಆದರೂ ಕೂಡ ನಾನು ಗೊತ್ತಿಲ್ಲರ ಥರ ಹಾಗೆ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಇರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಅಲೌಡೇ ಇಲ್ಲ, ಮೊಬೈಲ್ ಅಲೌಡೇ ಇಲ್ಲ ಅಲ್ಲಿ ಫೋಟೋ ಮತ್ತು ವಿಡಿಯೋಗೆ. ಇದು ಕೆಳಗಡೆ ಇರೋದು, ಓಕೆನಾ. ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ ಅಂತೂ. ಇದು ರೋಡ್ ಸೈಡಲ್ಲೇ ನಿಮಗೆ ಕಾಣಿಸುತ್ತೆ ಬಂದರೆ ಧರ್ಮಸ್ಥಳಕ್ಕೆ. ಖಂಡಿತ ನೀವು ಧರ್ಮಸ್ಥಳ ಬಂದರೆ ಈ ರಾಮನ ದೇವಸ್ಥಾನ ಖಂಡಿತ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡ್ತಾ ಇಲ್ಲ ಹೊರಗಡೆಯಿಂದ ಇದು ಫುಲ್ಲು ಇದೆಲ್ಲ ಮಾರ್ಬಲ್ಸ್ದು, ಓಕೆನಾ. ದೇವಸ್ಥಾನ ಫುಲ್ಲು ಮಾರ್ಬಲ್ಸು, ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡ್ಕೊಂಡ್ವಿ, ದರ್ಶನ ಚೆನ್ನಾಗಾಯಿತು. ನೆಕ್ಸ್ಟ್ ಅಲ್ಲಿಂದ ಬಾಹುಬಲಿ ವಿಗ್ರಹ ನೋಡೋಣ ಅಂತ ಹೊರಟ್ವಿ. ಗೊಮ್ಮಟೇಶ್ವರ ಗೊತ್ತಲ್ವ ನಿಮಗೆ, ಬೆಟ್ಟದಲ್ಲಿದೆಯಲ್ವ, ಆ ಬಾಹುಬಲಿ ನೋಡೋಣ ಅಂತ. ಇನ್ನೂ ಟೈಮ್ ಇತ್ತಲ್ಲ, 5 ಗಂಟೆಗೆಲ್ಲ ದರ್ಶನ ಇದ್ದಿದ್ದು. ಸೊ ಹಾಗಾಗಿ ಬಾಹುಬಲಿ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನೋಡ್ತಾ ಇದ್ರಲ್ಲ ಬೆಟ್ಟ ಹತ್ಕೊಂಡ್ಬಿಟ್ಟು ಫುಲ್ ಬಿಸಿಲು ಅಂದರೆ ಸಖತ್ ಬಿಸಿಲು. 4 ಗಂಟೆ ಅಲ್ವಾ, ಸ್ವಲ್ಪ ಸರಿ ಬಿಸಿಲಿತ್ತು, ಆದರೂ ಕೂಡ ಟೈಮ್ ಇತ್ತು ಅಲ್ವಾ. ಸೊ ಹಾಗಾಗಿ ನೋಡ್ಕೊಳ್ಳೋಣ ಅಂತ. ತುಂಬ ದಿನಗಳೇ ಆಗಿತ್ತು ಧರ್ಮಸ್ಥಳ ಬಂದರೂ ಕೂಡ ನಾವು ಇಲ್ಲಿ ಮೇಲೆ ಬರೋದಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಧರ್ಮಸ್ಥಳದಲ್ಲಿರೋ ಬಾಹುಬಲಿ ವಿಗ್ರಹ ಗೊಮ್ಮಟೇಶ್ವರ ಅದನ್ನು ನೋಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಸ್ವಲ್ಪ ಜನ ಕಡಿಮೆನೇ. ಇದು ಮಹಾಮಸ್ತಾಭಿಷೇಕ ಆಗುತ್ತೆ ಅಲ್ವಾ, ಆ ಟೈಮ್ ಇರೋ ಫೋಟೋಗಳು ಇದೆಲ್ಲ ನೋಡ್ತಾ ಇದ್ರಲ್ಲ, ಅಭಿಷೇಕದ್ದು. ಇದು ಆವಾಗ ಕಾರ್ಕಳದಿಂದ ತೊಗೊಂಬಂದರು ಅಲ್ವಾ ಧರ್ಮಸ್ಥಳಕ್ಕೆ ಗೊಮ್ಮಟೇಶ್ವರನ. ಸೊ ಆ ಫೋಟೋಸ್ಗಳು. ನೆಕ್ಸ್ಟ್ ಅಲ್ಲಿಂದ ಬಂದ್ಕೊಳ್ಳೆ ದರ್ಶನಕ್ಕೆ ಹೋದ್ವಿ. ಕ್ಯೂ ಏನಷ್ಟು ಜಾಸ್ತಿ ರಶ್ ಇದ್ದಿಲ್ಲ, ಬೇಗ ದರ್ಶನ ಶೂಟ್ ಮಾಡಿದ್ದು. ಫ್ಲವರ್ ಡೆಕೋರೇಷನ್ ಮಾಡಿದ್ರು, ಸಖತ್ತಾಗಿತ್ತು ಮಾತ್ರ. ಎಲ್ಲ ಥರ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು, ಫ್ಲವರ್ ಸಾಲಿಡ್ ಆಗಿತ್ತು ಮಾತ್ರ. ನೋಡ್ತಾ ಇದ್ದೀರಲ್ಲ, ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ, ಆದರೂ ಕೂಡ ಸ್ವಲ್ಪ ಎತ್ಕೊಂಡಿದ್ದೀನಿ. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲ್ಲ ಫ್ರೆಂಡ್ಸ್, ಸಖತ್ತಾಗಿತ್ತು ಮಾತ್ರ. ನೀವು ಒಂದ್ಸಲ ನ್ಯೂ ಇಯರ್ ಟೈಮಲ್ಲಿ ಬನ್ನಿ. ಯಾವಾಗಲೂ ವರ್ಷನೂ ಸೇಮ್ ಇದೇ ರೀತಿಯಾಗಿ ಡೆಕೋರೇಷನ್ ಇರುತ್ತೆ, ಇಯರ್ ಟೈಮಲ್ಲಿ ಮಾತ್ರ. ನೆಕ್ಸ್ಟು ದರ್ಶನ ಟೈಮ್ ಆಯಿತು. ಇನ್ನೇನು ಲೇಟಾಗಿ ಊಟ ಮಾಡಿದ್ವಲ್ಲ, ಸೊ ಹಾಗಾಗಿ ಊಟ ಏನೋ ಬೇಡ ಅಂತ ಅಂದ್ಕೊಂಡು ಟೆಂಪಲ್ ಹತ್ರ ಹಂಗೆ ಹೋಗಿ ಫೋಟೋ ಎಲ್ಲ ಎತ್ಕೊಂಡ್ವಿ. ನೋಡ್ತಾ ಇದ್ದೀರಾ, ಇದು ಫುಲ್ಲು ಡೆಕೋರೇಷನ್ ಆದಮೇಲೆ ಈ ರೀತಿಯಾಗಿ ಔಟ್ಲುಕ್ ಇದ್ದಿದ್ದು ಹೊರಗಡೆಯಿಂದ. ಇದು ಮೇಲ್ಗಡೆ ಕಾಣಿಸ್ತಿಲ್ಲ ಸ್ಟ್ಯಾಚು, ಈಶಾ ಫೌಂಡೇಶನಲ್ಲಿ ಮಾಡಿದಾರಲ್ಲ ಅದೇ ಸ್ಟ್ಯಾಚು. ನೋಡ್ತಾ ಇದ್ದೀರಲ್ಲ, ಈಶಾ ಫೌಂಡೇಶನಲ್ಲಿ ಮಾಡಿದಾರಲ್ವ, ಸೇಮ್ ಈಶಾ ಸ್ಟ್ಯಾಚು ಇದು. ನೆಕ್ಸ್ಟ್ ಅಲ್ಲಿಂದ ತಿರ್ಗಾ ಮಾರನೇ ದಿನ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟ್ವಿ. ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಹಾಗೆ ಮನೆಗೆ ಹೋಗ್ಬೇಡ ಅಂತೇಳಿ ಹೊರಟ್ವಿ. ಫಸ್ಟು ನಾವು ಹೊರಟಿದ್ದೆ
ಸೌತಡ್ಕ ಗಣಪತಿ ಗೊತ್ತಲ್ವ ನಿಮಗೆ, ಗಂಟೆ ಗಣಪತಿ ಅಂತ ಹೇಳ್ತಾರಲ್ಲ, ಆ ದೇವಸ್ಥಾನಕ್ಕೆ ನಾವು ಮಾರ್ನಿಂಗ್ ಬೇಗ ಒಂದು 6:30ಗೆಲ್ಲ ಧರ್ಮಸ್ಥಳ ಬಿಟ್ಬಿಟ್ವಿ. ಸೊ ಬೆಳಿಗ್ಗೆನೇ ಹೋದ್ವಿ, ಬೆಳಿಗ್ಗೆನೇ ಪೂಜೆ ಸಿಕ್ತು ನಮಗೆ ಗಣೇಶನ್ ಟೆಂಪಲಲ್ಲಿ. ಸೌತಡ್ಕ ಗಣಪತಿ ಗೊತ್ತು ಅಲ್ವಾ ನಿಮಗೂ, ನೀವು ನೋಡಿದ್ರೆ ಅನ್ಕೊತೀನಿ. ನೀವೇನೇ ಕೆಲಸ ಕಾರ್ಯಗಳಾಗಬೇಕಂತ ಹೇಳಿದ್ರು ಗಂಟೆ ಕೊಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕೆಲಸಗಳಾಗುತ್ತೆ ಅಂತಲೇ ಇಲ್ಲಿನ ನಂಬಿಕೆ. ನಮಗೂ ನಾನು ಅಂದ್ಕೊಡ್ರೋ ಕೆಲಸಗಳೆಲ್ಲ 100% ಆಗಿದೆ. ಸೊ ಹಾಗಾಗಿ ನಾನು ಈ ಕಡೆ ಬಂದಾಗಲೆಲ್ಲ ಯಾವಾಗಲೂ ಕೂಡ ನಾನು ಸೌತಡ್ಕ ಗಣಪತಿ ಟೆಂಪಲ್ಗೆ ವಿಸಿಟ್ ಮಾಡಿಬಿಟ್ಟೆ ಹೋಗ್ತೀನಿ. ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ನಿಮಗೆ ಪ್ರಸಾದ ವ್ಯವಸ್ಥೆ ಕೂಡ ಇದೆ. ನಾವು ಮಾರ್ನಿಂಗ್ ಅಲ್ವಾ ಹೋಗಿದ್ದು, ಬೆಳಿಗ್ಗೆನೇ. ಸೊ ಹಂಗಾಗಿ ನಾವು ಪ್ರಸಾದ ಏನೂ ತಿನ್ಕೊಂಡಿಲ್ಲ, ಬೇಗ ಬೇಗ ದರ್ಶನ ಮಾಡೋಣ ಅಂತ ಹೊರಟ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ತುಂಬ ಜನ ಇದ್ದರು. ನೋಡ್ತಾ ಇದ್ದೀರಲ್ಲ, ಪೂಜೆ ಕೂಡ ಮತ್ತು ಅಲಂಕಾರ ಕೂಡ ಅಷ್ಟೇ ತುಂಬ ಸಖತ್ತಾಗಿ ಮಾಡಿದರು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಮತ್ತು ಇಲ್ಲಿನ ಅವಲಕ್ಕಿ ಪ್ರಸಾದ ಸಿಗುತ್ತೆ ಅಲ್ವಾ, ಸಖತ್ತಾಗಿರುತ್ತೆ. ನೀವು ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತ ನೀವು ಅವಲಕ್ಕಿ ಪ್ರಸಾದ ತಗೊಳ್ಳಿ. ನೋಡ್ತಾಯಿದ್ರಿ ಎಷ್ಟು ಸಾವಿರಾರು ಗಂಟೆಗಳು ಕಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ನೀವು ಈ ಗಣಪತಿಗೆ ಗಂಟೆನ ಒಪ್ಪಿಸ್ತೀನಿ ಅಂತ ಅರಕೆ ಮಾಡಿಕೊಂಡ್ರೆ ಸಾಕು, ನಿಮ್ಮದು ಎಲ್ಲ ಕೆಲಸಗಳು ಆಗುತ್ತೆ ಅಂತಲೇ. ಓಕೆನಾ? ನೀವು ಒಂದು ಸಲ ಈ ಕಡೆ ಸುಬ್ರಹ್ಮಣ್ಯ ರೋಡ್ಗೆ ಹೋಗ್ಬೇಕಾದ್ರೆ ಜಸ್ಟು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮೇನ್ ರೋಡಿಂದ 2 ಕಿಲೋಮೀಟರ್ ಆಗುತ್ತೆ. ಖಂಡಿತ ಒಂದು ಸಲ ನೀವು ಕೂಡ ಈ ಸೌತಡ್ಕ ಗಣೇಶ ದೇವಸ್ಥಾನನ ಖಂಡಿತ ಒಂದು ಸಲ ವಿಸಿಟ್ ಮಾಡಿದ್ದಕ್ಕೆ ಯಾವುದೇ ರೀತಿ ದೇವಸ್ಥಾನ ಏನೂ ಇಲ್ಲ. ಸೊ ಈಗೇನೆ ಓಪನ್ ಆಗಿರೋದು. ನೆಕ್ಸ್ಟ್ ಅದನ್ನು ದರ್ಶನ ಮುಗಿಸ್ಕೊಂಡು ಇನ್ನೇನು ಸುಬ್ರಹ್ಮಣ್ಯ ಎಂಟ್ರಿ ಆದ್ವಿ. ಕುಮಾರಧಾರ ನದಿ ಹತ್ರ ಕಾಣಿಸ್ತಾ ಇದೆ. ಇದು ಕುಮಾರಧಾರ ನದಿ ಬ್ರಿಡ್ಜು ನೋಡ್ತಾ ಇದ್ದೀರಲ್ಲ. ಇಲ್ಲೂ ಕೂಡ ಅಷ್ಟು ನೀರಿಲ್ಲ. ಕುಮಾರಧಾರ ನದಿ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ಕೈ ಕಾಲು ತೊಳ್ಕೊಂಬಿಟ್ಟು ಹಾಗೆ ತಲೆ ಮೇಲೆ ನೀರು ಹಾಕ್ಕೊಂಬಿಟ್ಟು ಅಲ್ಲಿಂದ ದೇವಸ್ಥಾನ ಕಡೆ ಹೊರಟ್ವಿ. ನೋಡ್ತಾ ಇದ್ದಲ್ಲ, ಇದು ಎಂಟ್ರೆನ್ಸ್ ಮೇನ್ ಗೇಟ್. ದೇವಸ್ಥಾನ ಹತ್ರ ಗಾಡಿ ಎಲ್ಲ ಪಾರ್ಕ್ ಮಾಡಿ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಅಷ್ಟೇ ಜನ ಏನಷ್ಟು ರಶ್ ಇದ್ದಿಲ್ಲ, ಬಟ್ ಇಲ್ಲೂ ಅಷ್ಟೇ ಸಖತ್ತಾಗಿತ್ತು. ಮಾತ್ರ ಫ್ಲವರ್ ಡೆಕೋರೇಷನ್ನು ನೋಡೋದಕ್ಕೂ ಕೂಡ ಸೂಪರಾಗಿತ್ತು. ನ್ಯೂ ಇಯರ್ ಅಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ದೇವಸ್ಥಾನ ಒಳಗಡೆ ವಿಡಿಯೋ ರೆಕಾರ್ಡ್ ಇಲ್ಲ. ಸೊ ಹಾಗಾಗಿ ದೇವಸ್ಥಾನದಿಂದ ಮೇನ್ ಎಂಟ್ರೆನ್ಸಲ್ಲಿ ಏನೇನಿದೆ ಒಳಗಡೆ ಹೋಗೋಕ್ಕಿಂತ ಮುಂಚಿದ್ದು ಒಳಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಅಷ್ಟೇ ಗೊತ್ತಿಲ್ಲದೆ ಇರೋ ಹಾಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದು. ಬಟ್ ದೇವ್ರದ್ದು ಶೂಟ್ ಮಾಡೋಕ್ಕಾಗಿಲ್ಲ, ಒಳಗಡೆ ಡೆಕೋರೇಷನ್ ಮಾಡೋ ಥರ ಶೂಟ್ ಮಾಡ್ಕೊಂಡಿದ್ದು. ಓಕೆನಾ? ಅಲ್ಲಿಂದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಇನ್ನೇನು ಹೊರಗಡೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಎಂಟ್ರೆನ್ಸಲ್ಲಿ ಮುರುಘಾದು ಸುಬ್ರಹ್ಮಣ್ಯ ಸ್ವಾಮಿದು ಸ್ಟ್ಯಾಚು ಥರ ಮಾಡಿ ಡೆಕೋರೇಷನ್ ಮಾಡಿರೋದು. ತೆಂಗಿನ ಗರಿ ಮತ್ತು ಫ್ಲವರಿಂದ ನೋಡ್ತಾ ಇರಲ್ಲ, ಮೋಸಂಬಿ ಮತ್ತು ಆರೆಂಜು, ಪೈನಾಪಲ್ಲು ಮತ್ತು ಜೋಳ ಇಷ್ಟರಿಂದ ಡೆಕೋರೇಷನ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿದಲ್ಲ, ಮೇನ್ ಎಂಟ್ರೆನ್ಸಲ್ಲೇ ಕೆಳಗಡೆ ಪಿಕಾಕು, ನವಿಲು ಮತ್ತು ಮೇಲ್ಗಡೆ ಸುಬ್ರಹ್ಮಣ್ಯ ಸ್ವಾಮಿ ಅದೇ ಥರನೇ ಸೇಮ್ ಸ್ಟ್ಯಾಚು ಮಾಡಿ ನಿಲ್ಲಿಸಿರೋದು. ನೋಡ್ತಾ ಇದ್ದೀರಲ್ಲ, ಇದು ಸುಬ್ರಹ್ಮಣ್ಯ ಸ್ವಾಮಿ ಸ್ಟ್ಯಾಚು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್. ಮಾತ್ರ ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು. ಈ ವರ್ಷ ನ್ಯೂ ಇಯರು ತುಂಬ ಚೆನ್ನಾಗಿ ದೇವಸ್ಥಾನದಲ್ಲೇ ಚೆನ್ನಾಗಿ ಆಯಿತು. ನೆಕ್ಸ್ಟ್ ಅಲ್ಲಿಂದ ನಾನು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನದಿಯಲ್ಲಿ ಜಾಸ್ತಿ ನೀರು ಇಲ್ಲದಿರೋದ್ರಿಂದ ಇಲ್ಲೂ ಕೂಡ ನೀರು ಕಡಿಮೆ ಇದೆ. ಇದು ದೇವಸ್ಥಾನ ಹೊರಗಡೆ ದರ್ಶನ ಮಾಡ್ಕೊಂಬಿಟ್ಟು ಹೊರಗಡೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟು ಸೀದಾ ನಮ್ಮೂರಿಗೆ ಹೊರಟ್ವಿ.
ಪ್ಲೀಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವೀಡಿಯೋ ಇಷ್ಟ ಆಯ್ತು ಅಂತೇಳಿದ್ರೆ ಲೈಕ್ ಮಾಡಿ. ಇದು ಬರಬೇಕಾರಾಗೆ ಲಾರಿ ಸ್ಲಿಪ್ಪಾಗಿ ಸೈಡಲ್ಲಿ ಬಿದ್ದಿತ್ತು, ಸೊ ಹಂಗೆ ಇದನ್ನು ಶೂಟ್ ಮಾಡ್ಕೊಂಡಿದ್ದು ಅಷ್ಟೇ.